ಸವಿ, ಲೇ ಸವಿ. ಇವಳಿಗೊಂದು ಎಷ್ಟು ಒದರಿದ್ರೂ ಕಿವಿನ ಕೇಳ್ಸಂಗಿಲ್ಲ. ಸವಿ, ಲೇ ಸವಿ. ಹಾ, ಬಂದೆ ಬಂದೆ. ಇತ್ತಗಾರ ಬಾರ ಲಲಿತಿ, ಅಲ್ಲೇ ನಿಂತ್ಕೊಂಡೆ ಅಲ್ಲ. ಕುತ್ಕೋ, ಚಾ ಮಾಡ್ಕೊಂಡು ಬರ್ತೀನಂತ, ಚಾ ಕುಡಿ ಅಂತ. ಯವ್ವ, ನಂಗೆ ಚಾಗಿ ಏನೂ ಬೇಡ, ಅರ್ಜೆಂಟ್. ಇಲ್ಲೇ ಒಂದು ಸ್ವಲ್ಪ ಹೊರಗಡೆ ಹೋಗೋದೈತಿ. ನಾ ಒಬ್ಬಕ್ಕೆ ಹಾಕೀನಿ, ಅದಕ್ಕೆ ನೀನು ಬಾ, ಹೋಗಿ ಬರೋಣ. ಹೊರಗಡೆ ಹೋಗೋದೈತಾ? ಎಲ್ಲಿ ಹೋಗೋದೈತಿ? ನಿಂಗೆಲ್ಲ ಆಮೇಲೆ ಹೇಳ್ತೀನಂತ, ಬಾ ಮೊದಲು ಹೋಗೋಣ. ಮನ್ಯಾಗ ಚಿಗ ಓದಾಳಿಲ್ಲ. ಅವು ಅದಾಳ ಒಳಗಡೆ ಟಿವಿ ನೋಡ್ಕೊತ ಕುಂತಾಳ. ಮತ್ತು ಬಾಲೆ ಸುಮ್ಮನೆ, ನಿಂಗೆ ದಾರ್ಯಾಗೆಲ್ಲ ಹೇಳ್ತೀನಂತ, ಬಾ ಎಲ್ಲಿ ಏನು ಅತ್ತ ಅಂತ ಅನ್ನೋದನ್ನು. ನೀನು ದಾರ್ಯಾಗೆಲ್ಲ ಹೇಳೋದು ಬೇಕಾಗಿಲ್ಲ, ಇಲ್ಲೇ ಹೇಳು. ಏನು ವಿಷಯ, ಈಗ ಎಲ್ಲಿಗೆ ಹೋಗ್ಬೇಕು ಅದನ್ನು ಹೇಳು ಮೊದಲು. ಅಲ್ಲಲ್ಲಿ ಇನ್ನು ನಾಳೆ ಬಿಟ್ಟು ನಾಡ್ದ ನೀನು ಮದುವೆಗೆ ತಯಾರಿಗೆ ಇದಕ್ಕೆ ಹೋಗೋದು, ಊರಿಗೆ ಹೊಂಟಿರೋದು. ಎಲ್ಲಿ ಹೊಂಟಿದಿ ಈಗ ನೀನು? ಏನು ಕೆಲಸ ಐತೆ ಅಂತದ್ದು? ಮುಂದಿನ ಮನೆ ಗೌರಕ್ಕರಿಲ್ಲ, ಅವ್ರ ಮಗಳದ ಮದುವೆ ಐತಲ್ಲ ಇನ್ನೊಂದು 15 ದಿನದಾಗ. ಹೌದು. ಅದಕ್ಕೆ ಅವರು ಮೊನ್ನೆ ಬಂದಿದ್ರು. ಈಕಿದ ಯಾರಕ್ಕೆ ಆಕೆ ಮಗಳ, ಅವ್ರ ಗೌರಕ್ಕರ ಮಗಳ ಹೆಸರು ಏನೈತಲ್ಲ ಯವ್ವ? ಇದು ಯವ್ವ, ಮಾನಸ. ಹಾಂ, ಮಾನ್ಸ. ಆ ಹುಡುಗಿದ ಮದುವೆದ ಇದು ಬಟ್ಟೆದ ಸೀರೆ ಅವೆಲ್ಲ ಒಂದು 10 ಬ್ಲೌಸ್ ಪೀಸ್, ಬ್ಲೌಸ್ದು 10 ಸೀರೆದು ಬ್ಲೌಸ್ ಹೊಲಿದು ಕೊಡ್ಬೇಕಂತೇನ. ಅವರು ಮದುವೆನ ಜೋರು ಮಾಡಕ್ಕೆ ಕುಂತಾರಂತ. ಅರ್ಶನಕ್ಕೆ ಒಂದು ಸೀರೆ ಅಂತ, ಆಮೇಲೆ ಮೆಹಂದಿಗೆ ಒಂದು ಸೀರೆ ಅಂತ, ಆಮೇಲೆ ತಾಳೆ ಕಟ್ಟೋ ಮುಂದೆ ಒಂದು ಸೀರೆ ಅಂತ, ಎಂಗೇಜ್ಮೆಂಟಿಗೆ ಒಂದು ಡ್ರೆಸ್ ಅಂತ, ಅದ್ರದ್ದು ಬ್ಲೌಸ್ ಹೇಳ. ಹಿಂಗೆ ಒಂದು 10 ಬ್ಲೌಸ್ ಮಾನಸವ ಅದಾವಂತ. ಅದನ್ನೇನು ಹೊಲಿದು ಕೊಡ್ತೀಯ ನಂಗೆ? ನೀ ಚಲೋ ಹೊಲಿತಿದ್ದಿ, ಮತ್ತೇನು ಪ್ಯಾಟಿಗೆ ಹೋಗಿ ಹೊಲ್ಸೋದು, ನೀನೇ ಹೊಲಿದು ಕೊಟ್ಬಿಡು ಅಂತಂದಿದ್ರೆ, ನಾನು ಇವಾಗ ಆಗಲ್ಲ ರೀ, ಯಾಕಂದ್ರೆ ನಂದು ಮದುವೆ ಐತಲ್ಲ. ಮತ್ತು ಈಗ ಅಲ್ಲಿಗೆ ಹೋದ್ಮೇಲೆ ಎಂತ ಇಲ್ಲ ಅಂದರೂ, ನನ್ನ ಗಂಡನ ಮನೆಗೆ ಹೋದ್ಮೇಲೆ ಎಂತ ಇಲ್ಲ ಅಂದ್ರೂ ಅಲ್ಲಿ ನಂಗೆ 1 ತಿಂಗಳು ಬೇಕು ಅಲ್ಲಿಗೆಲ್ಲ ಹೊಂದ್ಕೊಳಕ. ಆಮೇಲೆ ಅವ್ರು ಹ್ಞೂ ಅಂದ್ರೆ ಹೊಲಿಬೇಕು. ನಾ ಹೊಲಿತೀನಿ, ಹೊಲಿಯಲ್ಲ ಅಂತ ಅಲ್ಲ, ಆದರೂ ನಂಗೆ ಅಲ್ಲಿಗೆ ಹೋದ ತಕ್ಷಣ ಹೊಲಿದು ಕೊಡೋಕ್ಕಾಗಂಗಿಲ್ಲ. ಇಲ್ಲೂ ಏನು ಭಾಳ ದಿನ ಇಲ್ಲ, ಅದಕ್ಕೆ ಹೊಲಿಯೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ದೆ. ಹಾಂ, ಅದು ಸರಿನೇ ಐತಿ. ಯಾಕಂದ್ರೆ ಇನ್ನೊಂದು 2 ದಿನದಾಗ ನಿನ್ನ ಮದುವೆ ಐತಿ. ಅಲ್ಲಿಗೆ ಹೋದ್ಮೇಲೇನು ಎಂತ ಇಲ್ಲ ಅಂದ್ರೂ ನೀನು ಮತ್ತೆ ಒಂದು 15 ದಿನ ಹೊಲಿಯೋಕ್ಕಾಗಂಗಿಲ್ಲ. ಅಷ್ಟಾಗಕ್ಕೆ ಮದುವೆನ ಬಂದುಬಿಡ್ತೈತಿ. ಅದಕ್ಕೆ ಏನಾಯ್ತು? ಅದು ಈಗ ನಾನು ಉಪವಾಸ ಬ್ಲೌಸ್ ಹೊಲಿದು ಕೊಡ್ತೀನಿ ಅಂತಂದು ಅವ್ರ ಮನೆ ತಲೆ ಹೋಗಿ ಅವ್ರಿಗೆ ಹ್ಞೂ ಅಂತ ಹೇಳಿ ಬಟ್ಟೆ ಇಸ್ಕೊಂಬರ್ಬೇಕು. ಅದಕ್ಕೆ ಹೋಗಿ ಬರಂಬ, ಅಲ್ಲೇ ಒಬ್ಬಕ್ಕೆ ಹೋಗೋಕ್ಕಾಗಲ್ಲ. ಲೀ, ನಿನಗೇನಾರು ತಲೆಗಿಲಿ ಕೆಟ್ಟೈತ ಏನ? ಹಾಂ, ತಲೆ ಸರಿ ಐತ ನೀನು ಇಲ್ಲಿ ನಿಂದು? ಎದಕ್ಲಿ, ಏನಾಯ್ತು? ಲೇ, ನಾಳೆ ನಾಡ್ದ ಸಂಜೆ ಮುಂದೆ ಧರ್ಮಸ್ಥಳಕ್ಕೆ ಹೋಗೋದೈತಿ ನಿನ್ನ ಮದುವೆ ಸಲುವಾಗಿ. ನೀ ನೋಡಿದ್ರೆ ಅವ್ರದ್ದು ಬ್ಲೌಸ್ ಹೊಲಿದು ಕೊಡ್ತೀನಿ ಅಂತ ಅನ್ಕೊಂತಿಲ್ಲ. 10 ಬ್ಲೌಸ್ ಅಂದ್ರೆ ಏನು ಸಾಮಾನ್ಯ ಅಂತ ಅನ್ಕೊಂಡೇನು ನೀನು? ಅವು ಅವ್ರು ಹೇಳಾಕೊಂತಿದ್ದು ಡಿಸೈನ್ ಎಲ್ಲ ಹಾಕಿ ಹೊಲಿಯೋದಂತಂದು. ನಿನಗೇನು ತಲೆಗೆ ಕೆಟ್ಟಿದ್ದಲ್ಲ ಈಗ ಹೊಲ್ಕೊಂತ ಕುತ್ಕೊಂಡೆ ಅಂದ್ರೆ? ಹಾಂ, ಇಲ್ಲ ಲೇಸವಿ, ನಾನು ಹೆಂಗಾರ ಮಾಡಿ ರಾತ್ರಿ ಹಗಲ್ಲ ಅಂತ ಕುತ್ಕೊಂಡಾರ ಹೊಲಿತೀನಿ. ಯಾಕಂದ್ರೆ ಮನ್ಯಾಗ 1 ರೂಪಾಯಿ ಇಲ್ಲಲೇ ಎದಕ್ಕೂ. ನಿನ್ನೆ ನಿನ್ನ ತಲೆನ 1,000 ರೂಪಾಯಿ ಇಸ್ಕೊಂಡು ಹೋಗಲಿಲ್ಲ. ಕಾಕ ಎಲ್ಲ ಸಾಲ ಮಾಡಿದಕ್ಕೆ ಅವ್ರ ಮನೆ ತಲೆ ಬರ್ತೀನಿ ಅಂತ ಕುಂತಿದ್ದಕ್ಕಂತ ಈ ಮನ್ಯಾಗ 1 ರೂಪಾಯಿ ಇಲ್ಲ. ನಾಳೆ ಈಗ ಧರ್ಮಸ್ಥಳಕ್ಕೆ ಹೋಗೋ ಮುಂದೂ ಕೈಯಾಗ ಯಾರ ತಲೆನೂ 1 ರೂಪಾಯಿ ಇಲ್ಲ. ಮತ್ತು ನಾನೀಗ ಅಲ್ಲಿ ಗಂಡನ ಮನೆಗೆ ಹೋದೆ ಅಂದ್ರೆ ಇಲ್ಲಿ ಮನೆ ನಡೆಸೋದಿಲ್ಲ, ಭಾಳ ಕಷ್ಟ ಆಕೈತಿ. ನಾನು ಇರಂಗಿಲ್ಲ. ಈಗ ಅಲ್ಲೂ ಹೋದ್ಮೇಲೆ ನಾ ದುಡ್ದು ಇಲ್ಲಿ ಕೊಡ್ತೀನಿ ಅಂದ್ರೆ ಅವರು ಸುಮ್ಮನೆ ಇರ್ತಾರನ? ಅದಕ್ಕೆ ಈಗ ಎಷ್ಟಾಕೈತೆ ಅಷ್ಟು ಬ್ಲೌಸ್ ಹೊಲ್ದು ಒಂದು ಸ್ವಲ್ಪ ರೊಕ್ಕ ತೆಗೆದಿಟ್ಕೊಂಡು ಅಮ್ಮನ ಕೈಯಾಗಾರ ಇಲ್ಲ ಕಾಕನ ಕೈಯಾಗಾರ ಕೊಟ್ಟು ಹೋಗ್ಬೇಕಂತ ಮಾಡೀನಿ. ಲಲಿತಿ, ಬೇಡ, ಹೇಳೋದು ಕೇಳು. ಭಾಳ ತ್ರಾಸ ಆಕೈತಿ. 10 ಬ್ಲೌಸ್ ಅಂದ್ರೆ ಸುಮ್ಮನೆನಲ್ಲ, ಅವು ಡಿಸೈನ್ ಎಲ್ಲ ಹಾಕಿ ಹೊಲಿ ಅಂತಾರೆ ಅವ್ರು. ಬೇಡ, ನೀ ತ್ರಾಸ ತೊಗೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು ಈಗ. ಈಗ ನೀ ಬರ್ತೀಯೇನೇನಿಲ್ಲ ಹೇಳವ. ನೀ ಬರಲ್ಲ ಅಂದ್ರೆ ನಾನು ಒಬ್ಬಕ್ಕೆ ಹೋಗ್ತೀನಿ. ನೀ ಸುಮ್ಮನೆ ಹಿಂಗೆ ಅಂತ ಅನ್ಕೊಂಡು ಕೂತೋಬೇಡ. ಮನ್ಯಾಗ ಪರಿಸ್ಥಿತಿ ಸರಿ ಇಲ್ಲಲ್ಲಿ ಈಗ. ನಾನು ಇಟ್ಟೋತಿದ್ರೆ ಈಗ ಹೊಲಿಲೇಬೇಕು ಬ್ಲೌಸ್. ಹೊಲ್ದು ರೊಕ್ಕ ಏಟಾರ ಆಟ ಕೊಟ್ಟು ಹೋದೆ ಅಂದ್ರೆ ಮನ್ಯಾಗ ಸಹಾಯ ಆಕೈತೆ. ಇಲ್ಲ ಅಂದ್ರೆ ಆಗಂಗಿಲ್ಲ. ಎಷ್ಟು ಕಷ್ಟ ಆಕೈತಿ ಗೊತ್ತಾನೆ. ಸರಿ ತಗೋ, ನನ್ನ ಮಾತಲ್ಲಿ ಕೇಳ್ತಿದ್ದೀನಿ ನೀನು. ಸರಿ ನಡಿ. ಆದ್ರೆ ಒಂದು ಮಾತು. ಏನು ಹೇಳಲಿ? ಅಷ್ಟು 10 ಬ್ಲೌಸು ಇಸ್ಕೋಬೇಡ. ಅವ್ರ ಹತ್ರ ಇಸ್ಕೊಂಡು 2 ದಿನದಲ್ಲಿ ನನ್ನ ಕೈಯಾಗೆ ಎಷ್ಟಾಗುತ್ತಾ ಅಷ್ಟು ಹೊಲಿದು ಕೊಡ್ತೀನಿ. ಅಕಸ್ಮಾತ್ ಆಗಲಿಲ್ಲಪ್ಪ ನನ್ನ ಕೈಯಲ್ಲಿ ಅಂದ್ರೆ ನೀವು ಬೇಕಾರೆ ಬೇರೆ ಕಡೆ ಹೊಲಿಸ್ಕೊಳಂತ್ರಿ ಅಂತ ಹೇಳ್ತೀಯಾ? ಲೇ, ಹಂಗಂದ್ರೆ ಅವ್ರು ನಮ್ಗೆ ಬ್ಲೌಸ್ ಕೊಡ್ತಾರಲ್ಲೇ, ನೀನೇ ಹೇಳು. ಸರಿ ನಮ್ಮ ತಾಯಿ, 2 ದಿನದಾಗ ಅದು ಹೆಂಗೆ 10 ಬ್ಲೌಸ್ ಹೊಲಿದು ಕೊಡ್ತೀಯ ನಿನಗೆ ಬಿಟ್ಟಿದೆ. ಇವತ್ತಂತೂ ಆಗಲೇ ಮಧ್ಯಾಹ್ನ ಆಗಕ್ಕೆ ಬಂದೈತಿ. ಇನ್ನು ನಾಳೆ 1 ದಿನ ಟೈಮ್ ಇರೋದು, ನಾಡ್ದ ಹೊಂಟಿರೋದು. ನೀನು ಹೊಲಿಯಾಕ ಕುಂತಿದ್ದು ಡಿಸೈನಿನೂ ಬ್ಲೌಸ್. ನಡಿ ಹೋಗೋಣ. ನಾ ಹೊಲಿಯಾಕ ಕುಂತೆ ಅಂದ್ರೆ ಫಟಾಫಟ್ ನಂಗೆ ಹೊಲಿತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ, ಬಾ. ಥ್ಯಾಂಕ್ಸ್ಲೇ, ನನ್ನ ಜೊತೆ ಬಂದಿದ್ದಕ್ಕೆ. ನಂಗೆ ಒಬ್ಬಕ್ಕೆ ಬರಾಕ ಒಂಥರ ಅನ್ಸಾಗ ಕುಂತಿತ್ತು ಅಲ್ಲಿ ಎಲ್ಲ ಊರಾಗೆಲ್ಲ ಬರಾಕ. ನೀ ಬಂದಿದ್ದಕ್ಕೆ ಚಲೋ ಆತ್ಲೇ. ಸರಿ ತಗೋ, ನೀ ಕರೆದ ಮೇಲೆ ಬರಲ್ಲ ಅಂತ ಅಂತೀನಿ ನಾನು. ನಡಿ. ಅದನ್ನಾರ ಒಂಚೂರು ನಕ್ಕೊಂತ ಹೇಳಿ ಹೂವ. ನೀ ಕರೆದ್ರೆ ನಾ ಬರ್ಲಾರ್ದಂಗಿರ್ತೀನಿ, ಸರಿನಾ?
ಏವ ತಾಯಿ ಅಷ್ಟೊಂದು ಏನಾಗೋದು ಬೇಡ, ನೀ ಹ್ಞೂ ಅಂದಿಲ್ಲ ಅಷ್ಟೇ ಸಾಕು. ಗೌರವಕ್ಕರ, ಗೌರವಕ್ಕರ. ಅರೇ ಲಲಿತವ, ಸವಿತವ, ಏನ ಒಳಟ ನೀವಿಬ್ರು ನಮ್ಮ ಮನೆ ತಲೆ ಬಂದುಬಿಟ್ಟಿರಿ, ಏನು ಸಮಾಚಾರ? ಅದು ಅಕ್ಕರ, ಅದು ಬ್ಲೌಸ್ ಹೊಲಿಯಲ್ಲ ಅಂತ ಅಂದಿದ್ದಲ್ಲ, ಈಗ 2 ದಿನ ಟೈಮ್ ಐತಿ, ಹೊಲಿದು ಕೊಟ್ರೆ ಆಯ್ತಂತ ಅಂದ್ಕೊಂಡೀನಿ, ಅದಕ್ಕೆ ಕೇಳಾಕಂತ ಬಂದಿದ್ದೆ. ಓ ಹೌದನವ, ಮತ್ತೆ ನೀನು ಹೊಲಿಯಂಗಿಲ್ಲ ಮದುವೆ ಐತೆ ಅಂತಂದಿದ್ದಲ್ಲವ, ಅದು ಅಲ್ಲದೇನೆ 2 ದಿನದಾಗ ನಿನ್ನ ಮದುವೆ ಐತಿ, ಅಷ್ಟ್ರಾಗ ಹೊಲಿಯೋಕ್ಕಾಗತ್ತನವ ನಿನಗೆ ಅಷ್ಟು ಬ್ಲೌಸ್? ಹ್ಞೂ ರೀ ಅಕ್ಕರ, ಹೊಲಿತೀನಿ ನಾನು. ರಾತ್ರಿ ಎಲ್ಲ ಕುತ್ಕೊಂಡು ನೀವು ಹೇಳಿದ ಬ್ಲೌಸ್ ಯಾವ ಥರ ಹೇಳ್ತೀರಿ ಅದೇ ಥರ ಎಲ್ಲ ನಾನು ಹೊಲಿದು ಕೊಡ್ತೀನಿ ಅಂತ ತಗೋರಿ, ನೀವೇನು ಚಿಂತೆ ಮಾಡಬೇಡ್ರಿ. ನನ್ನ ಮದುವೆ ಅನ್ನಷ್ಟೇ ನಾನು ನಿಮ್ಗೆ ಹೊಲಿದು ಕೊಡ್ತೀನಂತ. ಹೌದಾವ, ಚಲೋ ಆತು ಬಿಡು, ಬ್ಲೌಸ್ದೇ ದೊಡ್ಡ ಚಿಂತೆ ಆತ್ಬಿಟ್ಟಿತ್ತು. ಇನ್ನೊಂದು ಅರ್ಧ ತಾಸು ನೀವು ಲೇಟಾಗಿ ಬಂದಿದ್ದಿದ್ರೆ ಆಗಲೇ ನನ್ನ ಮಗಳು ಬ್ಲೌಸ್ ತೊಗೊಂಡು ಪ್ಯಾಟಿಗೆ ಹೋಗ್ಬಿಡ್ತಿದ್ಲಿ ಈಗ. ಯಾಕಂದ್ರೆ ಮತ್ತೆ ಈಗ ನೀನು ಹೊಲಿಯಲ್ಲ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಯಾರು ನಮ್ಮ ಊರಾಗ ಅಷ್ಟು ಚಲೋ ಹೊಲಿಯಂಗಿಲ್ಲಲ್ಲ ಯವ್ವ, ಹೆಂಗೆ ಬೇಕಂಗೆ ಹೊಲಿತಾರ. ನನ್ನ ಮಗಳಿಗೆ ಅಂಥದ್ದೆಲ್ಲ ಎಲ್ಲಿ ಸೇರಿಕೆ ಬರ್ತೈತಿ, ಅದಕ್ಕೆ ಪ್ಯಾಟಿಗೆ ಹೋದ್ರಾತಂತ ಅನ್ಕೊಂಡಿದ್ಲಾಕಿನು. ಅಷ್ಟಾಗ ನೀನೇ ಬಂದೆಲ್ಲ, ಚಲೋ ಆತ್ಬಿಡು. ನಾನು ನಿನ್ನ ಇಲ್ಲೇ ನಿಂದಿರ್ಸ್ಕೊಂಡು ಮಾತಾಡ್ಸಕೊಂತೀನಿ, ಬಾ ಬಾ ಒಳಗಡೆ. ಅಯ್ಯ ಇಲ್ಲಿ ಬಿಡ್ರಿ ಅಕ್ಕರ, ನಡೀತೈತಿ, ಇಲ್ಲೇ ತೊಗೊಂಬಂದ್ಬಿಡ್ರಿ ಬ್ಲೌಸ್ ಬಟ್ಟೆ, ನಾ ತೊಗೊಂಡೋಗ್ತೀನಿ. ಅಯ್ಯೋ ಏನವ ನೀನು ಇಲ್ಲೇ ಬಾಕಲ್ದಾಗ ನಿಂತ್ಕೊಂಡು ಮಾತಾಡ್ತೀನಿ ಅಂತೀಯಲ್ಲ, ಬಾ ಬಾ ಒಳಗಡೆ. ನನ್ನ ಮಗಳು ಅದಾಳ, ಆಕೆ ತೋರಿಸ್ತಾಳೆ ನಿಂಗೆ ಯಾವ ಥರ ಬಟ್ಟಿದ ಡಿಸೈನ್ ಹೊಲಿಬೇಕು ಏನು ಎತ್ತ ಅನ್ನೋದು ನಿಂಗೆ ಅಂದ್ರೆ ಗೊತ್ತಾಗೈತಿ. ಇಲ್ಲ ಬಾಕಲ್ದಾಗೆಲ್ಲ ಸರಿ ಹೋಗಂಗಿಲ್ಲ, ಬಾ ಒಳಗಡೆ. ಸರಿ ರೀ ಅಕ್ಕರ. ಲಲಿತಿ, ಇನ್ನೊಂದ್ಸಲ ಯೋಚನೆ ಮಾಡ, ಆಮೇಲೆ ಆಗಲಿಲ್ಲ ಅಂದ್ರೆ ಕಷ್ಟ ನೋಡು. ಸವಿತಿ, ಮನಸ್ಸು ಮಾಡಿದ್ರೆ ಎಲ್ಲನೂ ಆಕೈತಿ, ಆಗಲ್ಲ ಅಂತ ಕುತ್ಕೋಬಾರ್ದು ಯಾವಾಗಲೂ. ನೀ ಸುಮ್ಮನೆ ಬಾ ನನ್ನ ಜೊತೆ. ಬರ್ರಿ ಒಳಗಡೆ ಬರ್ರಿ, 1 ನಿಮಿಷ ಇರವ, ನನ್ನ ಮಗಳನ್ನ ಕರ್ಕೊಂಬರ್ತೀನಿ ಅಂತ ಒಳಗಡೆ ಅದಾಳ. ಸರಿ ರೀ ಅಕ್ಕರ. ಲಲಿತಿ, ಇವ್ರ ಮನೆ ನೋಡ್ಲಿ ಎಷ್ಟು ಚಂದ ಐತಿ, ದೊಡ್ಡದೈತಲ್ಲ ಇವ್ರ ಮನೆ. ಹ್ಞೂನ್ಲಿ, ಎಷ್ಟು ಚಂದ ಐತಿ. ಕುತ್ಕೊಂಡ್ರೆ ಎದ್ದೋಳಕ ಮನಸ್ಸು ಬರಂಗಿಲ್ಲ, ಎಷ್ಟು ಮಸ್ತ್ ಐತಿ. ಸ್ವಚ್ಛಿಟ್ಟ ನೋಡು ಗೌರವ ಅಕ್ಕರ. ಅಯ್ಯೋ ಮೊದ್ಲು ಮಡಿ 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 ಅಂತಾಳ ಆಕೆ ಅಕ್ಕ, ಸ್ವಚ್ಛ ಇರ್ಲಾರ್ದಂಗೆ ಇಡ್ತಾಳ. ಮನ್ಸ, ನೀನೇನು ಪ್ಯಾಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಲಲಿತವನ ನಿನ್ನ ಬ್ಲೌಸಿಂದೆಲ್ಲ ಹೊಲಿದು ಕೊಡ್ತೀನಿ ಅಂತಂದಾಳೆ. ಅದು ಯಾವ್ಯಾವ ಥರ ಹೊಲಿಬೇಕು ಏನು ಎತ್ತ ಅನ್ನೋದನ್ನು ಆಕೆಗೆ ಹೇಳು, ಆಕೆ ಹಂಗೆ ಹೊಲಿದು ಕೊಡ್ತಾಳೆ. ನೀನು ಇಷ್ಟು ದಿನ ಅಂತೂ ನಾ ಕೊಟ್ಟಿದ್ರಾಗ ಯಾವ ಬ್ಲೌಸನ್ನು ಆಕೆ ಹಾಳು ಮಾಡಿಲ್ಲ. ಅಂದಂಗೆ ನಿಂಗೂ ಒಂದು 2-3 ಬ್ಲೌಸ್ ಚಲೋ ಚಲೋ ಅದೆಂಥದ್ದು ಹೊಸ ಡಿಸೈನ್ ಎಲ್ಲ ಹೇಳಿದ್ದೆಲ್ಲ ಹಂಗೆ ಎಲ್ಲ ಚಲೋ ನತ್ತಂಗೆ ಹೊಲಿದು ಕೊಟ್ಟಾಳ. ನೋಡು ಈಗ ಬಂದಾಳ, ಆಕೆಗೆ ಯಾವ್ಯಾವ ಬ್ಲೌಸ್ ಕೊಡ್ತಿದ್ದಿ ಹೊಲಿಯಾಕ ನೋಡು, ಮಾತಾಡು. ಸರಿ ಬೇಯವ್ವ. ಲಲಿತಕ್ಕ, ನೀ ಬಂದಿದ್ದೆ ಚಲೋನ ಆತ ನೋಡು. ನಾ ಇನ್ನೇನು ಪ್ಯಾಟಿ ಹೊಂಟಿದ್ದೆ ಬ್ಲೌಸ್ ಕೊಡಾಕಂತಂದು, ಅಷ್ಟ್ರಾಗ ನೀ ಬಂದೆಲ್ಲ ಚಲೋ ಆತು ಬಿಡು. ನೀ ನನಗೆ ಸಲ 1-2 ಬ್ಲೌಸ್ ಹೊಲಿದು ಕೊಟ್ಟಿದ್ದೆಲ್ಲ, ಡಿಸೈನ್ ನಾನು ಹೆಂಗೆ ಹೇಳಿದ್ದೆ ಹಂಗೆ ಹೊಲಿದು ಕೊಟ್ಟು ನೋಡಕ್ಕ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು ಇಷ್ಟು ಚಂದ ಹೊಲಿಸ್ಕೊಂಡಿಲ್ಲ, ಎಷ್ಟು ಚಂದ ಹೊಲಿಸ್ಕೊಂಡಿಲ್ಲ ಅಂತಂದು. ಅದಕ್ಕೆ ನನ್ನ ಮದುವೆದು ಬ್ಲೌಸಿನವೆಲ್ಲ ನಿನ್ಗೆ ಕೊಡ್ಬೇಕಂತ ನಾನು ಇಷ್ಟು ಆಸೆ ಪಟ್ಟು ಅವನು ಕಳಿಸಿದ್ದೆ. ನೀನು ಇಲ್ಲ ಮದುವೆ ಹಂಗೆ ತಂದಿದ್ದೆಲ್ಲ, ಹಾಗಾಗಿ ನಾನು ಬೇಸರನ ಆಗಿತ್ತು ನೀ ಹೊಲಿದು ಕೊಡಲ್ಲ ಅಂದಿದ್ದಕ್ಕೆ. ಹ್ಞೂನವ, ಅದು ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೂ ಟೈಮ್ ಐತಲ್ಲ, ಹೊಲಿದು ಕೊಟ್ರೆ ಆಯ್ತಂತಂದು ಬಂದೆ ನಾನು ಕೇಳಾಕಂತಂದು. ಅಯ್ಯೋ ಲಲಿತಾ, ನೀನು ಬ್ಲೌಸ್ ಹೊಲಿದು ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮಗಳು ಬೇಜಾರಾಗ್ಬಿಟ್ಟಿತ್ತು. ಪ್ಯಾಟಿಗೆ ಹೋಗಬೇಕು, ಅಲ್ಲಿ ಯಾರು ಹೆಂಗೆ ಹೊಲಿತಾರೋ ಏನೋ ನನಗೆ ಗೊತ್ತಿಲ್ಲ, ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತಂದು 2 ದಿನ ಚಿಂತಿನ ಹಚ್ಕೊಂಡ್ಬಿಟ್ಟಿಲ್ಲ ನೋಡು. ಅಯ್ಯೋ ಹೌದನ್ರಿ ಅಕ್ಕರ, ತಪ್ಪಾತವ ಮಾನ್ಸ. ಅದ ನಾನು ಯಾವುದೋ ಗುಣಾಗ ಬ್ಯಾಡ್ ಅಂತ ಅಂದ್ಬಿಟ್ಟಿದ್ದೆ. ಇವಾಗ ನೀ ಕೊಡು, ಎಷ್ಟು ಬ್ಲೌಸ್ ಕೊಡ್ತೀನಿ ನೋಡು, ಕೊಡು. ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಡಿಸೈನ್ ಇಟ್ಟು ನಾ ಹೊಲಿದು ಕೊಡ್ತೀನಂತ. ಅಕ್ಕ, ನನಗೆ ಒಂದು 8 ಬ್ಲೌಸ್ ಅದಾವು. ಯಾಕಂದ್ರೆ ಮದುವೆ ಆದಮೇಲೆ ದೇವಸ್ಥಾನಕ್ಕೆ ಅಲ್ಲಿ ಎಲ್ಲ ಹೋಗೋದಿದೆ ಅಂತಂದಾರ, ಅದಕ್ಕೋಸ್ಕರ 1-2 ಸೀರೆವು, ಆಮೇಲೆ ಎಂಗೇಜ್ಮೆಂಟಿಗಂತೂ ಡ್ರೆಸ್ ತೊಗೊಂಡಿದ್ದೀನಿ. ಇನ್ನು ಮದುವೆಗೆ ಸ್ಯಾರಿ ಇದೆ, 2 ಥರ ಸ್ಯಾರಿ ಇದೆ, ಆಮೇಲೆ ಅರ್ಶನಕ್ಕೆ ಒಂದು ಸ್ಯಾರಿ. ಒಟ್ಟಿನಲ್ಲಿ ಈ ಥರ ನಾನು ಒಂದೊಂದು ಸ್ಯಾರಿಗೂ ಒಂದೊಂದು ಡಿಸೈನ್ ಹೇಳಿ ನಿನ್ನ ಮೊಬೈಲ್ ಐತಲಕ್ಕ, ಅದಕ್ಕಷ್ಟು ನಾನು ಡಿಸೈನ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ, ನಿನಗೆ ಕಳಿಸ್ತೀನಿ. ಆ ಥರ ಡಿಸೈನ್ ಇಟ್ಟು ನನಗೆ ಹೊಲಿದು ಬಿಡಕ್ಕ. ಸರಿನವ, ನೀ ಹೆಂಗೆ ಹೇಳ್ತಿದ್ದೀನಿ ನೋಡು ಹಂಗೆ ಹೊಲಿತೀನಿ. ಆದ್ರೆ ಜಾಸ್ತಿ ಡಿಸೈನಿಂದು ಆದ್ರೆ ಒಂದು ಸ್ವಲ್ಪ ರೇಟ್ ಆಕೈತವ. ಯಾಕಂದ್ರೆ ಅವು ಮಿಕ್ಕಿದ್ವು ಅವು ಏನು ಹೊಸವು ಹಳ್ಳು ಅವೆಲ್ಲ ಬಂದವಲ್ಲ, ಹಚ್ಚಿ ಹೊಲಿಬೇಕಾಕೈತಲ್ಲ, ಒಂದು ಸ್ವಲ್ಪ ನನಗೂ ಕಷ್ಟ ಆಕೈತಿ. ಆಮೇಲೆ ಅವು ಮಿಕ್ಕಿದ್ವೆಲ್ಲ ರೊಕ್ಕ ಕೊಡ್ತಿರ್ತೇನಲ್ಲ, ಅದಕ್ಕೊಂದು ಸ್ವಲ್ಪ ರೇಟ್ ಆಕೈತವ. ಅಯ್ಯೋ ಪರವಾಗಿಲ್ಲಕ್ಕ, ನಡೀತೈತಿ. ನಿನ್ಗೆ ಎಷ್ಟು ಅದು ಬ್ಲೌಸಿಗೆ ಎಷ್ಟು ರೊಕ್ಕ ಹೇಳ್ತಿದ್ದಿ, ನಾ ಅಷ್ಟು ರೊಕ್ಕನ ಕೊಡಾಕ ರೆಡಿ ಇದ್ದೀನಿ. ನೀನೇನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ, ರೊಕ್ಕದ ಒಟ್ಟ ತಲೆ ಕೆಡ್ಸ್ಕೊಬೇಡಕ್ಕ ನೀನು. ಆದರೆ ಬ್ಲೌಸ್ ಮಾತ್ರ ನನಗೆ ಚಂದನತ್ತಂಗೆ ಆಗ್ಬೇಕು ನೋಡು. ಹ್ಞೂ ಮನ್ಸ, ನೀನು ಹೆಂಗೆ ಹೇಳ್ತಿದ್ದಿ ನೋಡು ಡಿಸೈನ್, ನಾನು ಹಂಗೆ ಹೊಲಿತೀನಿ. ಡಿಸೈನ್ ಎಲ್ಲ ನನಗೆ ಕಳ್ಸಿರ ಅಂದ್ರೆ ಮೆಸೇಜ್ ಕಳಿಸ್ತಿಲ್ಲವ, ಇದು ಅರ್ಶನದ್ದು ಆಮೇಲೆ ಇದು ಮದುವೆದು ಅಂತ ಒಂದು ಸ್ವಲ್ಪ ಬರ್ದು ನೀಟಾಗಿ ಕಳ್ಸವ. ಅಂದರೆ ನಂಗೆ ಹೊಲಿಯೋ ಮುಂದೆ ಯಾವುದಕ್ಕೂ ಕನ್ಫ್ಯೂಸನ್ ಆಗಬಾರ್ದಲ್ಲ, ಅದಕ್ಕೆ. ಸರಿ ಅಕ್ಕ, ಆಯ್ತು, ಹಂಗೆ ಮಾಡ್ತೀನಿ.
ಅಂದಂಗೆ ಆಕೆ ಲಲಿತವ ಆಕೆಯೂ ಬ್ಲೌಸ್ ಏನೋ ಹೊಲಿದು ಕೊಡ್ತೀನಿ ಅಂದು ಒಂದು ಸ್ವಲ್ಪ ನಾನು ನಮ್ಮ ಅಕ್ಕ ತಂಗಿಯರು ಹೊಲ್ಸೋದವು ನಾನು ನಮ್ಮ ಅಕ್ಕ ತಂಗಿಯರ ಮುಂದೆ ಏನು ಹೇಳ್ಬಿಟ್ಟೆ ನಮ್ಮೂರಾಗ ಒಬ್ಬಾಕಿ ಚಲೋ ಹೊಲಿತಾಳ ಅಲ್ಲೇ ಹೊಲಿಸಿದ್ರಾತಂತ ಹೇಳಿದೆ. ಅವರೆಲ್ಲರೂ ಸರಿ ಬಿಡವ ನೀನೇ ಹೊಲಿಸ್ಬಿಡು ಅಂತಂದು ಸೀರೆ ಗಿರಿ ಎಲ್ಲ ನನ್ನ ತಲೆನೇ ಬಿಟ್ಟೋಗ್ಬಿಟ್ಟಾರ. ಮತ್ತು ಅವರು ಒಂದಿಷ್ಟು ಹೊಲಿದು ಕೊಡ್ಬೇಕಾಗಿತ್ತವ ನೀನು. ನಮ್ಮ ಅವನು ಆಮೇಲೆ ನಮ್ಮ ಅಕ್ಕ ತಂಗಿಯರು ಒಂದು 2-3 ಜನದ್ದು, ಆಮೇಲೆ ನಮ್ಮ ನಾಗೇಣಿ ಅವರೆಲ್ಲ ಅದಾವವ. ನಮ್ಮೂ ಎಂತ ಇಲ್ಲ ಅಂದರೂ ಒಂದು 15 ಬ್ಲೌಸ್ ಹಾಕವನು ಒಂದಿಷ್ಟು ಹೊಲಿದು ಕೊಟ್ಬಿಡವ, ಪುಣ್ಯ ಬರ್ತೈತಿ ನಿನಗೆ. ನಮಗೂ ಏನು ಡಿಸೈನ್ ಅಂಥದ್ದು ಏನಿಲ್ಲವ, ನೀನು ನಮ್ಗೆ ಪ್ರತಿ ಸಲ ಹೊಲಿದು ಕೊಡ್ತಿದ್ದಲ್ಲ ಹಂಗೆ ಹೊಲಿದು ಕೊಟ್ಬಿಡು. ನಮ್ಮ ತಂಗಿದು ಒಂದು ನಮ್ದು 2 ತಂಗಿಯರು ಅದಾರು, ಅವರು ಬೇಕಾದ್ರೆ ಒಂದು ಸ್ವಲ್ಪ ಚಂದನ ತಂಗೆ ಹೊಲಿದು ಕೊಡು. ಅದರದ್ದು ಡಿಸೈನ್ ಎಲ್ಲ ಈಕೆ ನನ್ನ ಮಗಳ ಮನ್ಸನ ಹೇಳ್ತಾಳೆ. ಮಿಕ್ಕಿದು ಎಲ್ಲ ನಂಗೆ ಹೆಂಗೆ ಹೊಲಿದು ಕೊಡ್ತೀನಿ ನೋಡು ಹಂಗೆ ಹೊಲಿದು ಕೊಡೋದವು.